ಗೈಸ್ ನಮ್ದು 30K ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟಿದೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಕೆಲಸದಿಂದ ಓಡಿಸ್ಬಿಟ್ರು ಗೈಸ್. ಅರ್ಧದೇ ಕೆಲಸ ಕೊಟ್ಟರೆ ನಾವು ಅದನ್ನೇ ಮಾಡ್ಬೋದು. ಅದು ಬಿಟ್ಟು ಇನ್ನೂ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಜಾಸ್ತಿ ಇದ್ದರೆ ಯಾರಿಗೆ ತಾನೇ ಕೆಲಸ ಮಾಡೋಕ್ಕೆ ಮನಸ್ಸು. ನಾವು ಯೂಟ್ಯೂಬ್ ಎಲ್ಲ ಮಾಡ್ತೀವಿ, ಕೆಲಸ ಮಾಡೋಲ್ಲ ಸರಿ ಯೂಟ್ಯೂಬ್ ಮಾಡ್ತೀವಿ ಅಂತ ಎಲ್ಲ ಟಾಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನಾವಲ್ಲಿ ಫುಡ್ಕಾರ್ಟಲ್ಲಿ ಕೆಲಸ ಮಾಡ್ತೀವಲ್ಲ, ನಾವೇನು ಓದಿಲ್ಲ ಬರ್ದಿಲ್ಲ ಆ ಥರ ಅಂದ್ಕೊಂಡಿರ್ತೀವಿ. ನಮ್ಮಪ್ಪ ಅಮ್ಮ 40 ವರ್ಷದಿಂದ ಮಾಡ್ತಾಯಿದ್ದಾರೆ, ಯಾರು ದೊಡ್ಡ ಬಿಟ್ಟು ಕೊಟ್ಬಿಡ್ತಾನೆ ಅದನ್ನು. ನಾನು ಬಿರಿಯಾನಿ ತಿನ್ನೋದೇ ಒಂದು ಬ್ಲಾಗ್ ಮಾಡಬೇಕು. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. our YouTube channel. No fighting. ಇವತ್ತು ಸೀರಿಯಸ್ ಟಾಕ್ಸ್ ಮಾತ್ರ. ಮಾತಾಡು ಗೈಸ್. ಏನಿಲ್ಲ ಗೈಸ್, ಕೆಲಸ ಇಲ್ದಾರ ನನ್ನ ಮಕ್ಳು ಬಂದಿದ್ದೀವಿ ನೋಡಿ. ನಮಸ್ಕಾರ ಗಾಯ್ಸ್. ಓಕೆ ಗೈಸ್, ಇವತ್ತಿನ ಟಾಪಿಕ್ ಏನಂತ ಥಂಬ್ನೇಲು ಟೈಟಲ್ ಎಲ್ಲ ನೋಡಿರ್ತೀರ. ಆ್ಯಂಡ್ ತುಂಬ ಜನದ ಕ್ವೆಶ್ಚನ್ ಅದು, ನಾವು ಏನು ಕೆಲಸ ಮಾಡ್ತೀವಿ, ಏನು ಮಾಡ್ಕೊಂಡಿದ್ದೀವಿ ಲೈಫಲ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತೀರ. ಬಿಕಾಸ್ ನಾವು ಕೆಲ್ಸಕ್ಕೆ ಹೋಗಲ್ಲ, ಅಲ್ಲೋಗಲ್ಲ ಇಲ್ಲೋಗಲ್ಲ, ಏನು ಮಾಡ್ತೀರ ಲೈಫಿಗೆ ಅಂತ ಕೇಳ್ತಾರೆ. ಏನು ಮಾಡಲ್ಲ ಗೈಸ್, 2 ಗಂಟೆಗೆ ಎದ್ದುತ್ತೀವಿ, ತಿಂತೀವಿ, ಮಲಗ್ತೀವಿ, ಮತ್ತು ನೆಕ್ಸ್ಟ್ ದಿನ 2 ಗಂಟೆಗೆ ಎದ್ದುತ್ತೀವಿ, ತಿಂತೀವಿ, ಮಲಗ್ತೀವಿ. ಇದೇ ನಮ್ಮ ಕೆಲಸ. ಓಕೆ, ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಏನು, ಕೆಲಸದಿಂದ ಓಡಿಸ್ಬಿಟ್ರು ಗೈಸ್. ಓಕೆ ಗೈಸ್, ನಮಗೆ ಫುಡ್ಕಾರ್ಟ್ ಹತ್ರನೂ ಬರ್ತಾರೆ ಆಯಿತಾ. ಎಷ್ಟೊಂದು ಜನ ಕೇಳ್ತಾರೆ, ಏನು ಕೆಲಸ ಮಾಡ್ಕೊಂಡಿದ್ದೀರಾ, ಇಲ್ಲೇ ಇರ್ತೀರಾ, ಹಂಗೆ ಏನು ಓದಿರೋದು ನೀವು ಅಂತೆಲ್ಲ. ನಾವಲ್ಲಿ ಫುಡ್ಕಾರ್ಟಲ್ಲಿ ಕೆಲಸ ಮಾಡೋದಕ್ಕೆ ನಾನು 10th ಫೇಲು ಗೈಸ್. ಅದಕ್ಕೆ ಇವತ್ತು ಎಲ್ಲರ ಕ್ವೆಶ್ಚನ್ಸ್ಗೂ ಇದೊಂದೇ ಮೇಜರ್ ಕ್ವೆಶ್ಚನ್ ಇರೋದು, ಅದಕ್ಕೆ ಆನ್ಸರ್ ಮಾಡೋಣ ಅಂದ್ಬಿಟ್ಟು ಕೂತಿದ್ದೀವಿ ಇವತ್ತು. ನಾನು ಏನಂದರೆ, ನಾನು ಗ್ರಾಫಿಕ್ ಡಿಸೈನಿಂಗ್ ಓದಿರೋದು, ಸೆಕೆಂಡ್ PU ಬೇಸ್ ಗ್ರಾಫಿಕ್ ಡಿಸೈನಿಂಗ್ ಓದಿರೋದು. ಈ ಅಣ್ಣ ಡಿಪ್ಲೊಮಾ ಮೇಲೆ ಗ್ರಾಫಿಕ್ ಡಿಸೈನಿಂಗ್ ಮಾಡಿರೋದು. ಇಬ್ಬರೂ ಗ್ರಾಫಿಕ್ ಡಿಸೈನರ್ಸ್ ವರ್ಕ್ ಮಾಡ್ತಿದ್ವಿ ಮದುವೆಗೂ ಒಂದು 2 ಇಯರ್ಸಿಂದ ತಾನೇ. ಮದುವೆಗೂ ಮುಂಚೆ 2 ಇಯರ್ಸ್. ಹೌದು ಮೇಡಮ್, ಹೌದು. ಕಂಟಿನ್ಯೂ. ಅದಕ್ಕೆ ಇಬ್ಬರು ಗ್ರಾಫಿಕ್ ಡಿಸೈನರ್ಸ್ ಆಗಿ ಓದಿರೋದಲ್ವಾ ಗೈಸ್. ನಾವಿಬ್ಬರು ಇದೆ ಸರ್ಟಿಫಿಕೇಟ್. 2 ವರ್ಷ ಆಲ್ಮೋಸ್ಟ್ 2-3 ಇಯರ್ಸ್ ವರ್ಕ್ ಮಾಡಿದ್ವಿ. 2 ಒಂದೇ ಕಂಪ್ನೀಲಿ ವರ್ಕ್ ಮಾಡಿದ್ವಿ, ಅಲ್ಲ 3 ಒಂದೇ ಕಂಪ್ನೀಲಿ ವರ್ಕ್ ಮಾಡಿದ್ವಿ. ಆಮೇಲೆ 2 ಬೇರೆ ಬೇರೆ ಕಂಪ್ನೀಲಿ ವರ್ಕ್ ಮಾಡಿದ್ವಿ. ಮದುವೆ ಆದಮೇಲೂ ಆಲ್ಮೋಸ್ಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 9 ಮಂತ್ಸ್. ಮದುವೆ ಆದಮೇಲೂ 9 ಮಂತ್ಸ್, 9 ಅಲ್ಲ 8 ಮಂತ್ಸ್ ಇಟ್ಕೊಳ್ರಿ. ಬಿಕಾಸ್ ನಾವು ಮದುವೆ ಆದ ಫಸ್ಟ್ ಮಂತ್ ಎಲ್ಲೂ ಕೆಲ್ಸಕ್ಕೆ ಹೋಗಿರಲಿಲ್ಲ. ಸೊ ಮದುವೆ ಆದಮೇಲೂ 8 ಮಂತ್ಸ್ ಕೆಲ್ಸಕ್ಕೆ ಹೋದ್ವಿ, ಮಾಡಿದ್ವಿ. ಒಂದು ಕಡೆ ನಮಗೆ ಒಂಥರ ಓಕೆ ಫೈನ್ ಅಂತ ಚೆನ್ನಾಗಿತ್ತು, ಕಂಫರ್ಟಬಲ್ ಇತ್ತು. ಆದರೆ ನಾವೇ ದೇಡ್ದಲ್ಲಿ ನಮಗೆ ಏನು ಸೆಟ್ ಆಗ್ತಾ ಏನಿಲ್ಲ ಗೈಸ್. ಒಬ್ರು ಕೈ ಕೆಳಗಡೆ ಕೆಲಸ ಮಾಡಿದ್ರೆ ಗೊತ್ತಲ್ವಾ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಮೇಯ್ನಾಗಿ ನಾವು ಏನು ಕೆಲ್ಸಕ್ಕೆ ಹೋಗಿರ್ತೀವಿ, ಗ್ರಾಫಿಕ್ ಡಿಸೈನಿಂಗ್ ಅಂದ್ಬಿಟ್ಟು ಜಾಯ್ನ್ ಆಗಿರ್ತೀವಿ. ಅದ್ರ ಬೇಸ್ಡ್ ಕೆಲಸ ಇದ್ದರೆ ಏನೋ ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅರ್ಧದೇ ಕೆಲಸ ಕೊಟ್ಟರೆ ನಾವು ಅದನ್ನೇ ಮಾಡ್ಬೋದು. ಅದು ಬಿಟ್ಟು ಇನ್ನೂ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಜಾಸ್ತಿ ಇದ್ದರೆ ಯಾರಿಗೆ ತಾನೇ ಕೆಲಸ ಮಾಡೋಕ್ಕೆ ಮನಸ್ಸು ಬರುತ್ತೆ. ನಮ್ಮದು ಏನಿದೆ, ನಮ್ಮದು ಗ್ರಾಫಿಕ್ ಡಿಸೈನಿಂಗ್ ಬೇಸಿಸ್ ವರ್ಕ್ ಮಾಡ್ಬೋದು. ಅದ್ರ ಜೊತೆಗೆ ಶೂಟಿಂಗ್ ಮಾಡು, ಅದ್ರ ಜೊತೆ ಕ್ಯಾಮ್ರಾ ಮಾಡು, ಆಮೇಲೆ ಫೀಲ್ಡ್ ವರ್ಕ್ಗೂ ಹೋಗು. ಇವನಿಗೆ ಫೀಲ್ಡ್ ವರ್ಕ್ಗೂ ಹೋಗು, ನನಗೆ ಶೂಟಿಂಗು ಮಾಡು, ಅದು ಮಾಡು, ಇದು ಮಾಡು, ಅವೆಲ್ಲ ಏನೇನೋ. ಆಮೇಲೆ ನಮ್ಮದು ಆವಾಗೇ ಇದು ಸ್ಟಾರ್ಟ್ ಮಾಡಿದ್ವಿ, ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ವಿ ಆ ಟೈಮಲ್ಲಿ. ಸೊ ಅದು ಚೆನ್ನಾಗಿ ಹೋಗ್ತಾಯಿತ್ತು. ಅದು ಸ್ವಲ್ಪ ಕಣ್ಣಿತ್ತು, ನಾವು ಯೂಟ್ಯೂಬೆಲ್ಲ ಮಾಡ್ತೀವಿ, ಕೆಲಸ ಮಾಡಲ್ಲ ಸರಿ ಯೂಟ್ಯೂಬ್ ಮಾಡ್ತೀವಿ ಅಂತ ಎಲ್ಲ ಟಾಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ನನಗೆ ಸ್ವಲ್ಪ ಡಿಸ್ಕನೆಕ್ಟ್ ಆಯಿತು ಆಫೀಸಿಂದ. ಆ್ಯಂಡ್ ಬೇರೆಯವ್ರ ಕೆಳಗಡೆ ಕೆಲಸ ಮಾಡಿದ್ರೆ ನಮ್ಗೊಂದು ಸ್ವಲ್ಪನೂ ಖುಷಿ ಇರಲಿಲ್ಲ. ಏನಾದರೂ ಒಂದು ಮಾಡಬೇಕಂತಲೇ ಈವೆಂಟ್ಸ್ ಎಲ್ಲ ಮಾಡ್ತಾಯಿದ್ವಿ ಸೈಡಲ್ಲಿ. ಆಮೇಲೆ ನಮ್ಮದು ಹ್ಯಾಂಪರ್ಸು ಎಲ್ಲ ಮಾಡ್ತಾಯಿದ್ವಿ, ಗಿಫ್ಟ್ ಹ್ಯಾಂಪರ್ಸ್ ಎಲ್ಲ ಮಾಡ್ತಾಯಿದ್ವಿ ಸೈಡ್ ಬಿಸ್ನೆಸ್ ಆಗಿ. ಆದರೆ ಆಫೀಸ್ ಮುಗಿಸ್ಕೊಂಡು ಬಂದಮೇಲೆ ಮಾಡ್ತಾಯಿದ್ವಿ. ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ದು ನಮ್ದು ಇಂಟೆನ್ಷನ್ ಅವಾಗೂ ಅದೇ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಅಷ್ಟೊಂದು ಲವ್ ಸಿಗ್ತಾಯಿತ್ತು. ಸೊ ಇದರಲ್ಲೂ ಏನಾದರೂ ಟ್ರೈ ಮಾಡೋಣ, ಇದರಲ್ಲೂ ಚೆನ್ನಾಗಾಯಿತು ಅಂದರೆ ಇಲ್ಲೇ ನಾವು ದುಡ್ಕೊತೀವಿ ಅಂದರೆ ಕೆಲಸ ಬಿಟ್ಬಿಡೋಣ, ಈ ಥರ ಮೈಂಡ್ಸೆಟ್ಟಲ್ಲೇ ಇದ್ದಿದ್ದು ನಮ್ಮ ಅವಾಗೂ. ಏನಿಲ್ಲ, ಫಸ್ಟ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ನಂದು ಆಕ್ಸಿಡೆಂಟ್ ಆಯಿತು. ನಾವು ಇನ್ನೂ ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಅವಾಗ ಸ್ಟಾಪ್
ಅದಕ್ಕೆ ಸಾರಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ನವೆಂಬರ್ವರೆಗೂ ಮಾಡಿದ್ವಿ. ನವೆಂಬರ್ ಎಂಡಿಂಗಲ್ಲಿ ಇವನಿಗೆ ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟ್ ಆದಮೇಲೆ ಕೆಲ್ಸಕ್ಕೆ ಹೋಗೋದು ಸ್ಟಾಪ್ ಮಾಡಿಬಿಟ್ವಿ 1-2 ಮಂತ್ಸು. ಬಿಕಾಸ್ ಅವ್ನು ರಿಕವರ್ ಆಗಬೇಕಿತ್ತು. 1 ಮಂತ್ ಇವ್ನು ರಿಕವರ್ ಆಗೋದು 1 ಮಂತ್ ಆದಮೇಲೆ ಅವನಿಗೆ ಆಲ್ಮೋಸ್ಟ್ 2 ಮಂತ್ಸು 3 ಮಂತ್ಸು ಮನೇಲಿ ಇರೋಕ್ಕೆ ಹೇಳಿದರು. ಬಿಕಾಸ್ ಅದು ರಿಕವರ್ ಆಗೋಕ್ಕೆ ಆ ಟೈಮಲ್ಲಿ ಫ್ರೀಲಾನ್ಸಿಂಗಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಮಾಡ್ತಾಯಿದ್ವಿ ನಾವು. ಅದು ಮಾಡೋಷ್ಟರಲ್ಲಿ ಜಾನಿಗೆ ನಮ್ಮ ಅತ್ತೆನೂ ತೀರೋಗ್ಬಿಟ್ರು. ಅಲ್ಲಿ ಮತ್ತೆ ಫ್ರೀಲಾನ್ಸಿಂಗು ಮಾಡಿದ್ದು ಹೋಯಿತು, ಎಲ್ಲನೂ ಹೋಯಿತು, ಎಲ್ಲ ಡಿಸ್ಕನೆಕ್ಟ್ ಆಗೋಯ್ತು ನಮಗೆ. ಅಲ್ಲೊಂದು ಸ್ವಲ್ಪ ಟೈಮ್ ತೊಗೊಂತು, 1 ಮಂತ್ 2 ಮಂತ್. ಅದಾದಮೇಲೆ ಈವೆಂಟ್ಸ್ ಅದು ಇದು ಎಲ್ಲ ಮಾಡಿಕೊಂಡು ಇದ್ವಿ. ಮತ್ತೆ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಮನೇಲೇ ಗ್ರಾಫಿಕ್ ಡಿಸೈನಿಂಗ್ ಫ್ರೀಲಾನ್ಸಿಂಗ್ ಮಾಡ್ತಾಯಿದ್ವಿ, ಈವೆಂಟ್ಸ್ ಮಾಡ್ತಾಯಿದ್ವಿ. ಒಂದು ತಿಂಗಳಿಗೆ ಏನಂತಾರೆ ಮತ್ತೆ ಕೆಲ್ಸಕ್ಕೆ ಹೋಗಿದ್ದಿದ್ರೆ ಪಕ್ಕ ಫಿಕ್ಸ್ ಆಗಿಬಿಡ್ತಿದ್ವಿ ಗೈಸ್. 9 to 6 ರ್ಯಾಟ್ ರೇಸ್ ಅಂತ. ನಮಗದು ಇಷ್ಟ ಇಲ್ಲ 9 to 6 ರ್ಯಾಟ್ ರೇಸು. ಅದಕ್ಕೇ ಒಂದು ಒಳ್ಳೆ ಅಮೌಂಟ್ ಸಿಗೋದು ನಮಗೆ. ನಾವು ಇಬ್ಬರೇ ಕಷ್ಟಪಡ್ತಾ ಇದ್ದಿದ್ದರಿಂದ ಬರ್ತಿತ್ತು ಚೆನ್ನಾಗಿ ನಮಗೆ. ಆಮೇಲೆ ಏನಾಗೋಯಿತು, ಸ್ವಲ್ಪ ನಮ್ಮ ಅಂಗಡಿ ಹತ್ರ ಇಶ್ಯೂಸ್ ಆಗಿ, ನಮ್ಮದು ಫುಡ್ ಕಟ್ ಹತ್ರ ಇಶ್ಯೂಸ್ ಆಗಿ, ನಾವಿಬ್ಬರು ಅಲ್ಲಿ ಹೋಗಿ ಕೆಲಸ ಮಾಡಲೇಬೇಕಾಗಿದ್ದ ಪರಿಸ್ಥಿತಿ ಬಂದ್ಬಿಡ್ತು. ಅಲ್ಲಿಂದ ನಮ್ಮ ಲೈಫ್ ಹಿಂಗಿದ್ದಿದ್ದು ಹಿಂಗಾಗೋಯ್ತು. ಮಸಾಲೆ ದೋಸೆ, ಸೆಟ್ ದೋಸೆ, ಪ್ಲೇನ್ ದೋಸೆ ಎಲ್ಲ ಹಿಂಗೆ ತಿರುಗಿಸಲ್ಲ ಹಂಗಾಗೋಯ್ತು. ಸೊ ಅಲ್ಲಿಂದ ನಮ್ಮ ಲೈಫ್ ಸ್ವಲ್ಪ ಚೇಂಜ್ ಆಯಿತು. ಇವಾಗ ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಕೆಲಸ ಮಾತ್ರ ಮಾಡ್ತಾಯಿದ್ದೀವಿ ಗೈಸ್, ಕಾಸು ಮಾತ್ರ ಇಲ್ಲ. ಸುಳ್ಳು ಹೇಳ್ಬೇಡ, ನೋಡಿದ್ರೆ ವಿಡಿಯೋ ಹೋಗಿತಾರೆ ಹಂಗೆ. ಸೊ ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಗೈಸ್, ನಮ್ಮ ಲೈಫಲ್ಲಿ ಏನು ಮಾಡ್ತಾಯಿದ್ದೀವಿ, ಇವಾಗ ಎದ್ದಿದ್ದೀವಿ ಗೈಸ್. ಎದ್ದು ರೆಡಿ ಆಗಿಬಿಟ್ಟು ಮತ್ತೆ ಅಂಗಡಿಗೆ ಹೋಗ್ತೀವಿ. ಇವಾಗ ಮತ್ತೆ 2 ಗಂಟೆಗೆ ಬರ್ತೀವಿ ರಾತ್ರಿ, ಮತ್ತೆ ಊಟ ಮಾಡ್ತೀವಿ, ಮಲ್ಕೋತೀವಿ, ಮತ್ತೆ ಮಧ್ಯಾಹ್ನ ಎದ್ದೋಗ್ತೀವಿ, ಅಂಗಡಿಗೆ ಹೋಗ್ತೀವಿ. ಸ್ವಲ್ಪ ಇವಾಗ ನಿಮ್ಮದು ಡೈಲಿ ರುಟೀನು, ಡೈಲಿ ವ್ಲಾಗ್ಸ್ ಮಾಡಿ ಅದೆಲ್ಲ ಹೇಳ್ತಾ ಇದ್ರಿ ಅಲ್ಲ. ನಮ್ಮದು ರುಟೀನ್ ಹೆಂಗಿದೆ ಅಂದರೆ, ಇವಾಗ ಸೈಡಲ್ಲಿ ಏನಾದರೂ ನಮಗೆ ಮೇಯ್ನ್ ಫೋಕಸ್ ಬಂದುಬಿಟ್ಟು ಫುಡ್ ಕಾರ್ಟ್ ಮೇಲಿದೆ. ಇವಾಗ ನಮ್ಮಪ್ಪ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಮಾಡಿರಿ ಅಂತ ಹೇಳಿದ್ದಾರೆ. ತಿಂಗಳಿಗೆ ಖರ್ಚಿಗೆ ಅಂದ್ಬಿಟ್ಟು ಒಂದಿಷ್ಟು ಅಂತ ಕೊಡ್ತಾರೆ ಗೈಸ್. ಬರೀ ಖರ್ಚಿಗಾಗುತ್ತೆ ಅಷ್ಟೇ, ಅದು ಸೇವಿಂಗ್ಸ್ಗೆ ಎಲ್ಲ ಆಗಲ್ಲ. ಅದು ನಮ್ಗೆ ಇವಾಗ ಹೆಂಗಿದೆ ಅಂದರೆ, ಫುಡ್ ಕಾರ್ಟಲ್ಲಿ 3 ಗಂಟೆಯಿಂದ 12 ಗಂಟೆವರೆಗೂ ಮಾಡ್ತಾ ಇರ್ತೀವಲ್ವ. 3 ಗಂಟೆ ಇಲ್ಲ, 4 ಗಂಟೆಯಿಂದ 12 ಗಂಟೆವರೆಗೂ ಮಾಡ್ತೀವಲ್ವ. ಮನೆಗೆ ಬರೋಷ್ಟರಲ್ಲೇ 1:30 ಆಗೋಗುತ್ತೆ, ಮಲ್ಗೋಷ್ಟರಲ್ಲೇ 3 o'clock ಆಗೋಗುತ್ತೆ. ಬೆಳಗ್ಗೆ ಬೇಗ ಎದ್ದೊಳಕ್ಕೂ ಆಗೋಲ್ಲ. ಏನಾದರೂ ಟೈಮ್ ಇದ್ದರೆ ಚೆನ್ನಾಗಿ ಒಳ್ಳೆ ಆರ್ಡರ್ ಬಂತು ಅಂದರೆ ವೆಡ್ಡಿಂಗ್ ಕಾರ್ಡ್ಸ್ ಎಲ್ಲ ತೊಗೋತೀವಿ. ಇವಾಗ ವೆಡ್ಡಿಂಗ್ ಕಾರ್ಡ್ಸ್ ಆರ್ಡರ್ಸ್ ಬರುತ್ತೆ, ಅದನ್ನು ಮಾತ್ರ ತೊಗೋತಿದ್ದೀವಿ. ಈವೆಂಟ್ಸ್ ಎಲ್ಲ ಮಾಡ್ತಾಯಿಲ್ಲ, ಬಿಕಾಸ್ ಆಲ್ರೆಡಿ ಬಾಡಿಗೆ ಸ್ಟ್ರೈನ್ ಆಗ್ತಾಯಿದೆ. ಅದ್ರ ಮೇಲೆ ಬಾಡಿಗೆ ಸ್ಟ್ರೈನ್ ಕೊಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ 1 ವಾರ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು 1 ವಾರ ಚೆನ್ನಾಗಿ ಬಿಡ್ಕೊಂಡು ಆಮೇಲೆ ಮಲ್ಕೊಂಬಿಡೋಕ್ಕೆ ಇಷ್ಟ ಇಲ್ಲ ಅಲ್ವಾ. 1 ವಾರ ಚೆನ್ನಾಗಿ ದುಡಿತೀವಿ ಗೈಸ್. ಈವೆಂಟ್ ಇದು ಸ್ಟಾರ್ಟಿಂಗಿಲ್ಲ ಆಯಿತು, 1 ವಾರ ಚೆನ್ನಾಗಿ ಮನೆಯಲ್ಲೂ ಇದೇನಂತಾರೆ ಕಾರ್ಡ್ಸ್ ಮಾಡೋದು, ಈವೆಂಟ್ಸ್ ತೊಗೊಳ್ಳೋದು, ಆಮೇಲೆ ಗ್ರಾಫಿಕ್ ಡಿಸೈನಿಂಗ್ದು ತೊಗೊಳ್ಳೋದು, ಆಮೇಲೆ ಅಂಗಡಿಯಲ್ಲೂ ವರ್ಕ್ ಮಾಡೋದು, ಎಲ್ಲ ಮಾಡಿ ಫುಲ್ ಹೆಲ್ತ್ ಇಶ್ಯೂಸ್ ಆಗೋಯಿತು ಅಂದ್ಬಿಟ್ಟು ನಮ್ಮ ಮನೇಲಿ ಏನೂ ಮಾಡಬೇಡ್ರಿ, ಬಿಟ್ಬಿಡ್ರಿ, ಇಲ್ಲೇ ಇದೆ ಅಲ್ವಾ ಅಂದ್ಬಿಟ್ಟು ಇಲ್ಲೇ ನೋಡ್ಕೊಳ್ರಿ ಅಂದ್ಬಿಟ್ಟು ಹೇಳಿದ್ರು ಗೈಸ್. ಅದಕ್ಕೆ ಇವಾಗ ಏನೂ ಮಾಡ್ತಾಯಿಲ್ಲ. ಬಟ್ ಏನಾದರೂ ಗ್ರಾಫಿಕ್ ಡಿಸೈನಿಂಗ್ ಆರ್ಡರ್ಸ್ ಎಲ್ಲ ಬಂತು ಅಂದರೆ, ಒಳ್ಳೆ ಆರ್ಡರ್ಸ್ ಬಂತು ಅಂದರೆ ತೊಗೊತೀವಿ, ಮಾಡ್ತೀವಿ. ಆಮೇಲೆ ಫ್ರೀಲಾನ್ಸಿಂಗ್ ಮಾಡ್ತೀವಿ. ಆಮೇಲೆ ಏನದು ವೆಡ್ಡಿಂಗ್ ಕಾರ್ಡ್ಸ್ ಆರ್ಡರ್ ತೊಗೋತೀವಿ, ಅದನ್ನು ಮಾಡ್ತೀವಿ. ಈವೆಂಟ್ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀವಿ, ಬಿಕಾಸ್ ಅದು ತುಂಬ ತಲೆನೋವಾಗ್ಬಿಟ್ಟಿದೆ ನಮಗೆ. ಬಟ್ ಆದರೂ ನಮಗೆ ಮನಸ್ಸಿಗೆ ಇಷ್ಟ ಆಗಿದ್ದ ಕೆಲಸಗಳು ಬಯಸೋದು, ಅದ್ರ ಬಿಟ್ಟಿಲ್ಲ, ಮಾಡ್ತೀವಿ, ಬಿಟ್ಟಿಲ್ಲ, ಅದನ್ನು ಮಾಡ್ತೀವಿ. ಬಟ್ ಏನಂದರೆ ಎಷ್ಟು ಜನ ಇದ್ದಾರೆ ಗೊತ್ತಾ ಗೈಸ್, ಕಲಿಸೋ ಡಿಸೈನು 25,000 ಇರುತ್ತೆ, 10,000ಕ್ಕೆ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ. ಅಷ್ಟೊಂದು ಅಂತಾರೆ. ನಾವೇನಾದರೂ 25-20ವರೆಗೂ ಬರ್ತೀವಿ ನಾವು, 20 ಮಾಡ್ಬೋದು, ಅಷ್ಟೊಂದು ಅಂತಾರೆ. ಎಷ್ಟು ನೋಡ್ತಾ ಇದ್ದೀರಾ ಅಂದರೆ 10K ಅಂದ್ಬಿಡ್ತಾರೆ. ಈ ಥರ ಆರ್ಡರ್ಸು 2,000 ರೂಪಾಯಿ 3,000 ರೂಪಾಯಿ ಲಾಭ ಬರೋ ಆರ್ಡರ್ಸ್ ಎಲ್ಲ ನಾವು ತೊಗೊಳಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನಾವು ಆಲ್ರೆಡಿ ಇಲ್ಲಿ ಹೋಗ್ತಾಯಿದೆ, ಒಳ್ಳೆ ಆರ್ಡರ್ ತೊಗೊತೀವಿ, ಮಾಡ್ತೀವಿ. ಏನೇ ಇದ್ದರೂ ಒಬ್ಬೊಬ್ಬರು ಹೇಳ್ತಾರೆ, ನಿಮ್ಮ ಕೈಯಲ್ಲೇ ಕಾರ್ಡ್ ಮಾಡಿಸ್ಬೇಕಂತ ಆಸೆ ಇತ್ತು, ಅದನ್ನೇ ತೊಗೊಂಡಿದ್ದು ನಾವು 2-3 ಆರ್ಡ್ರ್ ಲಾಸ್ಟಲ್ಲಿ. ಆಮೇಲೆ ನೀವೇ ಈವೆಂಟ್ ಮಾಡಿಕೊಡ್ಬೇಕು, ನಿಮ್ಮ ಕಡೆಯಿಂದನೇ ಮಾಡಬೇಕಂತ ಆಸೆ ನಮಗೆ ಅಂತ ಎಷ್ಟೊಂದು ಜನ ಹೇಳ್ತಾರೆ ಗೈಸ್. ಅಂಥವ್ರಿಗೆಲ್ಲ ನಾವು ದುಡ್ಡಿನ ಲೆಕ್ಕ ಕೊಡೋಲ್ಲ, ದುಡ್ಡಿನ ಲೆಕ್ಕ ತೊಗೊಳ್ಳಲ್ಲ, ನಾವು ಮಾಡಿಕೊಡ್ತೀವಿ. ಪ್ರೀತಿ ವಿಶ್ವಾಸದಿಂದ ಕೇಳೋರಿಗೆಲ್ಲ ಮಾಡಿಕೊಡ್ತೀವಿ ಗೈಸ್. ನಾವು ಒಳ್ಳೆ ಹುಡುಗರು, ನಾವು ಹುಡುಗಿ, ನಾವು ಹುಡುಗ ಇಷ್ಟೇ ಗೈಸ್. ನಾವು ಅನ್ಎಂಪ್ಲಾಯ್ಡ್
ನಮ್ಮ ಕೆಲಸನೇ ಗೈಸ್ ನಮ್ದು 30K ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟಿದ್ದಾರೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ಲವ್ ಕೊಡ್ತಾ ಇರಿ, ಲವ್ ಕೊಡ್ತಾ ಇರ್ರಿ. ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್, ಆದರೂ ಮಾಡ್ಕೊಂಡು ಬರ್ತೀವಿ, ಏನಾದರೂ ಒಂದು ಮಾಡ್ಕೊಂಡು ಬರ್ತೀವಿ ಗೈಸ್. ಗೈಸ್ ಇವಾಗ ಏನು ಗೊತ್ತಾ, ಏನು ಇಷ್ಟ ಆಗುತ್ತೆ ಇವಾಗ, ಇವಾಗ ನೋಡ್ರಿ ಗೋವಾದೆಲ್ಲ ವೀಡಿಯೋಸ್ ಹಾಕಿದ್ವಿ, ನಿಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ ಅನ್ಸುತ್ತೆ, ನನಗೆ ಇಷ್ಟ ಆಗಿಲ್ಲ ಗೈಸ್, ಸರಿಗೆ ವ್ಯೂಸ್ ಬಂದಿಲ್ಲ ಗೈಸ್. ಇವಾಗ ಟ್ರಾವೆಲ್ ವ್ಲಾಗ್ ಇಷ್ಟ ಆಗಲ್ಲ ಅಂತಂದರೆ ಬೇರೆ ಏನು ವ್ಲಾಗ್ ಇಷ್ಟ ಆಗುತ್ತೆ ನಿಮಗೆ? ಬರೀ ಪ್ರ್ಯಾಂಕ್ ಮಾಡ್ಕೊಂಡಿರ್ಬೇಡಿ, ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿದ್ದೀರಾ. ಡೈಲಿ ವ್ಲಾಗ್ ಮಾಡಬೇಕಂದ್ರೆ ನಿಮ್ಗೇನು ಕಂಟೆಂಟ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಮಗೆ ಲಿಸ್ಟ್ ಹೇಳಿ, ಕಮೆಂಟ್. ಅದೆಲ್ಲ ನಾವು ಮಾಡಬೇಕಾಗಿರೋದು. ನಿನಗೇನು ಇಷ್ಟನೋ ನೀನು ಮಾಡಬಾರ್ದು, ಅವ್ರಿಗೇನು ಇಷ್ಟನೋ ಆ ವಿಡಿಯೋಸ್ ನೀನು ಮಾಡಬೇಕು. ನಾನು ಬಿರಿಯಾನಿ ತಿನ್ನೋದೇ ಒಂದು ಬ್ಲಾಗ್ ಮಾಡಬೇಕು ನಾನು. ಅದನ್ನು ಯಾರೂ ನೋಡಲ್ಲ. ನಿನಗೆ ಬಿರಿಯಾನಿ ಇಷ್ಟ, ನಾನೇ ಬಿರಿಯಾನಿ ಮಾಡಿಬಿಟ್ಟು ನಾನೇ ತಿಂದ್ಬಿಟ್ಟು, ನೀನೇ ಬಿರಿಯಾನಿ ಮಾಡಿಬಿಟ್ಟು ನೀನೇ ತಿಂದ್ಬಿಟ್ಟು ನೀನೇ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ನಿನ್ಗೆ ಇಷ್ಟ ಆಗಿರೋದು ಅವ್ರು ಏನಕ್ಕೆ ನೋಡ್ತಾರೆ? ಮೀ ಕುಕಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಅವೆಲ್ಲ ಸುಳ್ಳೆಲ್ಲ ಹೇಳಿದ್ರೆ ನೋಡ್ಬೇಡಿ ಗೈಸ್. ನನ್ನ ಜೀವನದಲ್ಲೇ ಅಡುಗೆ ಮಾಡಿಲ್ಲ, ಚಿಕನ್ದು ನಾನ್ ವೆಜ್ ಎಲ್ಲ ಮಾಡಿಲ್ಲ ನಾನು, ಮಾಡಿಲ್ಲ. ಫ್ರೈ ಎಲ್ಲ ಮಾಡಿದೆ ಅಂತ ಹೇಳ್ತಿದ್ದಲ್ಲ, ಹಂಗಂದ್ರೆ ಬರೀ ಸುಳ್ಳೆಲ್ಲಿ ಮದುವೆ ಆಗಿದ್ದಾನೆ ಗೈಸ್. ನನ್ನ ಬರೀ ಸುಳ್ಳೆಲ್ಲಿ ಮದುವೆ ಆಗಿದ್ದಾನೆ ನಾನು ನೋಡಿದ್ರೆ ಹಂಗೆ ಅನ್ಸುತ್ತಾ? ಕಮೆಂಟ್ ಆಗಿ ಹಿಂಗೆ ಸಿಂಪತಿ ತೊಗೊಳೋದು ಇವನು ಗೈಸ್. ಇವನು ಏನೇನೋ ಮೀಶೋಯಿಂದ ಅಮೆಝಾನಿಂದ ಎಲ್ಲ ಆರ್ಡರ್ ಮಾಡಿದ್ದಾನೆ. ನೆಕ್ಸ್ಟ್ ಅದೇನಂತ ರಿವೀಲ್ ಮಾಡ್ತೀವಿ ಗೈಸ್, ರೂಮ್ ಮೇಕ್ ಓವರ್ ಮಾಡೋದಕ್ಕೆ. ಅದರಲ್ಲಿ ತೋರಿಸ್ತೀವಿ ನಾವು ಏನೇನು ಅಂದ್ಬಿಟ್ಟು, ಹೆಂಗೆ ಮಾಡ್ದೆ, ಎಷ್ಟೆಷ್ಟು ಪ್ರೈಸು ಅದೆಲ್ಲ ತೋರಿಸ್ತೀನಿ. ಆಮೇಲೆ ನಂದು ಸ್ಕಿನ್ ಕೇರ್ ವಿಡಿಯೋ ಕೇಳಿದ್ದಾರೆ ಎಷ್ಟೊಂದು ಜನ, ಇವನ ಸ್ಕಿನ್ ಕೇರ್ ವಿಡಿಯೋ ಮಾಡು ಅಂತ ಹೇಳಿದ್ದಾನೆ. ಎಲ್ಲ ಮಾಡ್ತೀವಿ ಗೈಸ್. ಸರಿ ಗೈಸ್, ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಟೈಮ್ ಆಯಿತು. ಇಷ್ಟೇ ಗೈಸ್, ಇವಾಗ ಎಷ್ಟು ಟೈಮು? 2:30 ಆಯಿತು. ಮಮ್ಮಿ ಬರ್ತಾ ಇಲ್ಲ ಇವಾಗ, ಸ್ವಲ್ಪ ದಿನ ಮಮ್ಮಿ ರೆಸ್ಟಲ್ಲಿದ್ದಾರೆ. ಇನ್ನೊಂದು 10 ನಿಮಿಷ ಆಯ್ತು, ಇನ್ನೊಂದು ½ ಅನ್ ಅವರ್ ಐತೆ, ಓಡಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್, ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ ಗೈಸ್, ಸಪೋರ್ಟ್ ಮಾಡಿ ಗೈಸ್, ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್ ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೋತಾ ಇದ್ದೀನಿ. ಎಷ್ಟೊಂದು ಜನ ಹೆಂಗಿರ್ತಾರೆ ಅಂದರೆ ಗೈಸ್, ಒಂಥರ ಅವ್ರುಗಳು ಒಂಥರ ಇವಾಗ ನಾವಲ್ಲಿ ಫುಡ್ಕಾರ್ಟಲ್ಲಿ ಕೆಲಸ ಮಾಡ್ತೀವಲ್ಲ, ನಾವೇನೋ ಓದಿಲ್ಲ ಬರ್ದಿಲ್ಲ ಆ ಥರ ಅಂದ್ಕೊಂಡಿರ್ತಾರೆ. ಆದರೆ ನಮಗೇನು ಅವೆಲ್ಲ ಅಂಟಲ್ಲ. ಏನಕ್ಕಂದರೆ ಗೈಸ್, ನಮ್ಮಪ್ಪ ಅಮ್ಮ 40 ವರ್ಷದಿಂದ ಮಾಡ್ತಾಯಿದ್ದಾರೆ, ಯಾರು ದೊಡ್ಡ ಬಿಟ್ಕೊಟ್ಬಿಡ್ತಾನೆ ಅದನ್ನು ಅಲ್ಲಮ್ಮ? ಯಾರು ದೊಡ್ಡ ಬಿಟ್ಕೊಟ್ಬಿಟ್ಟು ಬಿಸ್ನೆಸ್ 9 to 5 ಒಬ್ಬರು ಕೆಳಗಡೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಒಂದು ತಿಂಗಳಲ್ಲಿ ಬರೋ ಸಂಬಳನ ಅವರೆಲ್ಲ ಎಜುಕೇಟೆಡ್ ಪಾಪ. ಇವಾಗ ಎಷ್ಟೊಂದು ಜನ ಅವ್ರಿಗೆ ಕೆಲಸ ಇಲ್ಲ. ದಿಸ್ ಈಸ್ ಆರ್ ಕರ್ನಾಟಕ. ಅದಕ್ಕೆ ಗೈಸ್, ಬೇರೆ ದೇಶದವ್ರಿಗೆಲ್ಲ ಪ್ರಾಮಿನೆನ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ, ನಮ್ಮವ್ರಿಗೆ ನಮಗೆ ಪ್ರಾಮಿನೆನ್ಸ್ ಇಲ್ಲ. ಬೇರೆ ದೇಶ ಅಲ್ಲ, ಬೇರೆ ಸ್ಟೇಟ್ ಅವರು, ನಾರ್ತ್ ಅವ್ರಿಗೆ ಎಷ್ಟು ಆಪರ್ಚುನಿಟೀಸ್ ಕೊಡ್ತಾರೆ ಇಲ್ಲಿ ಅಂದರೆ, ಅದೇ ಓದಿ ಕಷ್ಟಪಟ್ಟು ಅದೇ ಟ್ಯಾಲೆಂಟ್ ಇರೋ ನಮ್ಮವರಿಗೆ, ಕರ್ನಾಟಕದವ್ರಿಗೆ, ನಮ್ಮ ಬೆಂಗಳೂರವ್ರಿಗೆ ಕೆಲಸ ಇರಲ್ಲ ಗೈಸ್. ಅದು ತುಂಬ ನೋಡ್ಬಿಟ್ಟಿದ್ದೀವಿ, ನೋ ಕೆಲಸ. ಅಷ್ಟೇ ಗೈಸ್, ಈ ವ್ಲಾಗಲ್ಲಿ ಹೇಳಬೇಕಾಗಿದ್ದನ್ನು ಹೇಳಿದ್ದೀವಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ನಿಮ್ಗೇನು ವ್ಲಾಗ್ ಬೇಕು ನೆಕ್ಸ್ಟ್ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ನಾವು ಅದನ್ನು ಪಕ್ಕ ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. 30K ಇರೋದು 50K ಆಗಲಿ, 50K ಇಂದ 1 lakh ಆಗಲಿ, ಹಂಗೆ ಹೋಗ್ತಾ ಇರಲಿ ಗೈಸ್. ಬಾಯ್.